ಇದು 5ನೇ ಘಟಿಕೋತ್ಸವ. ಆದಿಚುಂಚನಗಿರಿ ವಿಶ್ವವಿದ್ಯಾಲಯ 2018ರಲ್ಲಿ ಪ್ರಾರಂಭ ಆದಂಥದ್ದು. ಈಗಾಗಲೇ 7 ವರ್ಷಗಳನ್ನು ಕಳೆದಿದೆ. ಹಾಗಾಗಿ ನಾವು ಇದು 5ನೇ ಘಟಿಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದರ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನಮ್ಮ ಕುಲಪತಿಗಳು ಕೊಡ್ತಾರೆ. 1880 ವಿದ್ಯಾರ್ಥಿಗಳು, PhD ಅವರು ಮತ್ತು ಬೇರೆ ಬೇರೆ ಇದೆಲ್ಲ ಇದೆ ವಿದ್ಯಾರ್ಥಿಗಳಿಗೆ. ಇದು ಒಂದು ಮಲ್ಟಿ ಡಿಸಿಪ್ಲಿನರಿ ಕೋರ್ಸ್ ಅಂತ. ಅಂದರೆ ಇಲ್ಲಿ ಮೆಡಿಕಲ್ ಇದೆ, ಹೆಲ್ತ್ ಸೈನ್ಸಸ್ ಅಂತ, ಅದರಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಬರ್ತದೆ, ಫಾರ್ಮಸಿ, ಎಂಜಿನಿಯರಿಂಗ್ ಇದೆ, ನರ್ಸಿಂಗ್ ಇದೆ, ಹಾಗೆ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಅಂತಕ್ಕಂಥ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್ ಬರ್ತದೆ, ಕಾಲೇಜ್ ಆಫ್ ಎಜುಕೇಷನ್ ಇದೆ, ಹಾಗೆಯೇ ನ್ಯಾಚುರಲ್ ಸೈನ್ಸ್ ಇದೆ. ಹೀಗೆ ಮಲ್ಟಿ ಡಿಸಿಪ್ಲಿನರಿ ಅಂತಕ್ಕಂಥದ್ದು ಇದೊಂದು ವಿಶೇಷವಾದಂಥದ್ದು. ನಾವೆಲ್ಲರೂ ಬಹುಶಃ ಸ್ವಾಮಿಗಳ ಒಂದು ದೂರದೃಷ್ಟಿತ್ವಕ್ಕೆ ಇವತ್ತು ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಸುಮಾರು 7 ವರ್ಷದ ಹಿಂದೆ ಇಂತಹ ಒಂದು ವ್ಯವಸ್ಥೆಯನ್ನು ಈ ಭಾಗದಲ್ಲಿ ಏನು PG ನಗರದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ. ಸಾವಿರಾರು ಮಕ್ಕಳು ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಇವತ್ತು ನಮಗೆ ಚೀಫ್ ಗೆಸ್ಟ್ ಆಗಿ ಈ ಕಾನ್ವೊಕೇಶನ್ ಅಡ್ರೆಸ್ ಮಾಡಲಿಕ್ಕೆ ಅವತ್ತು ಪೂಜ್ಯ ಮಹಾಸ್ವಾಮೀಜಿಯವರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅವರ ದಿವ್ಯ ಏನು ಸಾನ್ನಿಧ್ಯ ಇರ್ತದೆ. ಅವರೇನೇ ಕುಲಾಧಿಪತಿಗಳು ಸಹ. ಇದನ್ನು ಪ್ರೊಸೀಡಿಂಗ್ಸ್ ಎಲ್ಲ ಮಾಡ್ತಕ್ಕಂಥದ್ದು ಸಹ ಅವರು ಪೂಜ್ಯ ಮಹಾಸ್ವಾಮೀಜಿ. ತದನಂತರ ಅವತ್ತು ಕಾನ್ವೊಕೇಶನ್ ಅಡ್ರೆಸ್ ಒಂದು ವರ್ಷದಲ್ಲಿ ಒಂದು ವಿಶೇಷವಾದಂತಹ ಮಕ್ಕಳಿಗೆ ಒಂದು ಅಡ್ರೆಸ್ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ. ಏನು ನಮ್ಮ ಈ ರಾಷ್ಟ್ರದ ಈ ಇಸ್ರೋ ಅಂತ ನಾವೇನು ಹೇಳ್ತೀವಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಅದರ ಫಾರ್ಮರ್ ಚೇರ್ಮನ್ ಆಗಿದ್ದರು. ಈಗಲೂ ಸಹ ಅದೇ ಸಂಸ್ಥೆಯಲ್ಲಿ ಉನ್ನತ ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಮುಂದುವರಿತಿದ್ದಾರೆ. ಡಾಕ್ಟರ್ S. ಸೋಮನಾಥ್ ಅವರು ಬರ್ತಾ ಇದ್ದಾರೆ. ಬಹುಶಃ ತಾವೆಲ್ಲರೂ ಹಿಂದೆ ನೋಡಿದ್ರಿ, ಅವರಿಗೆ ನಾವು ವಿಜ್ಞಾತ ಪ್ರಶಸ್ತಿಯನ್ನು ಕೊಟ್ಟಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ. ಅಲ್ಲಿ ವಿಜ್ಞಾತ ಪ್ರಶಸ್ತಿ ಪಡೆದಂಥವರು ಬಹಳ ಮೇಧಾವಿಗಳು. ವಿಶ್ವದಲ್ಲೇ ನಮ್ಮ ದೇಶ ಈ ಏನು ಸ್ಪೇಸ್ ಟೆಕ್ನಾಲಜಿನಲ್ಲಿ 3-4ನೇ ಸ್ಥಾನದಲ್ಲಿ ಇವತ್ತು ಬಂದು ನಿಂತಿದೆ. ಅಂತಹ ಒಂದು ವಿಶೇಷ ಸ್ಥಾನಮಾನಕ್ಕೆ ಇವರು ಸಹ ಕಾರಣರಾಗಿದ್ದಾರೆ. ಅವರು ಅವತ್ತು ಕಾನ್ವೊಕೇಶನ್ ಅಡ್ರೆಸ್ ಮಾಡ್ತಾರೆ. ಹಾಗೆ ನಮ್ಮ ಜಿಲ್ಲಾ ಏನು ಮಿನಿಸ್ಟರ್ ಫಾರ್ ಇದು ಕೃಷಿ ಇಲಾಖೆ ಮಿನಿಸ್ಟರ್ ಆದಂಥವರು, ನಾಗಮಂಗಲದವರೇ ಆದವರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿಯವರು ಗೌರವ ಅತಿಥಿಗಳಾಗಿ ಆ ಸಂದರ್ಭದಲ್ಲಿ ಇರ್ತಾರೆ. ಇದೊಂದು ರೀತಿ ಸೆರೆಮೋನಿಯಲ್ ಫಾರ್ಮ್ ಮುಗಿಯುವ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಹೆಣ್ಮಕ್ಕಳ ಸಂಖ್ಯೆನೇ ಜಾಸ್ತಿ. 968 ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ತಗೊಂಡ್ರೆ 912 ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ನ ರಿಸೀವ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 20 ಜನ ರಿಸರ್ಚ್ ಸ್ಕಾಲರ್ಸ್ ಅಂದರೆ PhD ಅವರು ಕೂಡ ಸರ್ಟಿಫಿಕೇಟ್ಗಳನ್ನ ತಗೊಳ್ತಾ ಇದ್ದಾರೆ. ನಮ್ಮ ವಿದ್ಯಾಸಂಸ್ಥೆ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ಆಗಿರೋದ್ರಿಂದ, ಅಂತರಶಿಸ್ತೀಯ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಇದರಲ್ಲಿ ನಮಗೆ ಮೆಡಿಕಲ್ ಸೈನ್ಸ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ನಲ್ಲಿ ಸುಮಾರು 200 ಜನ, ಫಾರ್ಮಸಿನಲ್ಲಿ ಸುಮಾರು 300 ಜನ, ಮತ್ತು ಎಂಜಿನಿಯರಿಂಗ್ನಲ್ಲಿ ಒಂದು 700 ಜನ, ಹಾಗೆ ನರ್ಸಿಂಗ್ನಲ್ಲಿ 100 ಜನ, ಮತ್ತು ಫ್ಯಾಕಲ್ಟಿ ಆಫ್ ನ್ಯಾಚುರಲ್ ಸೈನ್ಸಸ್ನಲ್ಲಿ 150 ಜನ, ಮತ್ತು ನಮ್ಮ ಫ್ಯಾಕಲ್ಟಿ ಹ್ಯುಮ್ಯಾನಿಟಿ ಆ್ಯಂಡ್ ಸೈನ್ಸಸ್ನಲ್ಲಿ ಸುಮಾರು 300 ವಿದ್ಯಾರ್ಥಿಗಳಿಗೆ ಈ ದಿನ ಅವಾರ್ಡ್ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಅನೇಕ ಹಿರಿಯರು ದತ್ತಿ ಸ್ಥಾಪನೆ ಮಾಡಿ ಯಾವುದಾದರೂ ಒಂದು ಸಂಸ್ಥೆ ಅಥವಾ ಆ ಪರ್ಟಿಕ್ಯುಲರ್ ಸ್ಕೂಲ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಿರ್ತಾರೆ ಅವರಿಗೆ ದತ್ತಿ ಪ್ರೈಸ್ ಅಂತ ಇಟ್ಟಿರ್ತಾರೆ. ಸುಮಾರು 3 ಲಕ್ಷದಿಂದ 3.5 ಲಕ್ಷ ಪ್ರೈಸ್ನ ದತ್ತಿ ಕೊಟ್ಟಿರ್ತಾರೆ. ಅದನ್ನು ನಾವು ಬ್ಯಾಂಕ್ನಲ್ಲಿಟ್ಟು ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ದುಡ್ಡಿನಲ್ಲಿ ಮಕ್ಕಳಿಗೆ ಚಿನ್ನದ ನಾಣ್ಯಗಳನ್ನ ಕೊಡ್ತೇವೆ, ಚಿನ್ನದ ಪದಕಗಳನ್ನ. ಅದರಲ್ಲಿ 4 ದತ್ತಿ ಸರ್ಟಿಫಿಕೇಟ್ಗಳನ್ನ ಕೊಡ್ತಾ ಇರೋದು ಲೇಟ್ ಶ್ರೀ ದಾಸೇಗೌಡ ಲಕ್ಷ್ಮೇಗೌಡ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಅಂತ ಹೇಳಿ. ಇನ್ನೊಂದು ದಿವಂಗತ ಶ್ರೀಮತಿ ಸುನ್ನತಿ ಪಾರ್ವತಿ ಶೆಟ್ಟಿ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಅಂತ, ಶ್ರೀಮತಿ ನಂಜಮ್ಮ ಲಕ್ಷ್ಮಶ್ರೀ ಗೌಡ ಮೆಮೋರಿಯಲ್ ಮೆಡಲ್, ಜೊತೆಗೆ ದೇವಮ್ಮ ಪುಟ್ಟಸ್ವಾಮಿ ಪುಟ್ಟಚ್ಚಿ ಸಿದ್ದೇಗೌಡ ಅವರ ಒಂದು ಗೋಲ್ಡ್ ಮೆಡಲ್. ಇಷ್ಟಲ್ಲದೆ ಇನ್ನೊಂದು ಹೆಮ್ಮೆ ವಿಷಯ ಏನಂದರೆ, ಇನ್ನೊಂದು ಗೋಲ್ಡ್ ಮೆಡಲ್ ಇದೆ. ಅದೇನಂತಂದರೆ, ಫಾರ್ಮಸಿನಲ್ಲಿ ಯಾರು ಒಳ್ಳೆ ರಿಸರ್ಚ್ ವರ್ಕ್ ಮಾಡಿರ್ತಾರೆ ಫ್ಯಾಕಲ್ಟಿ, ಅಂದರೆ ನಮ್ಮ ಪ್ರೊಫೆಸರು, ಅವರಿಗೆ ಕೊಡ್ತಕ್ಕಂಥ ದತ್ತಿ. ಅದು ಲೇಟ್ ಶ್ರೀ ಜಯಪ್ರಕಾಶ್ ನಾಯರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಅವರ ಹೆಸರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ. ಅದನ್ನು ಈ ಸರಿ ಶ್ರೀ ಪ್ರಕಾಶ್ ಎಸ್ ಗೌಡನವರ್ ಅಂತ ಹೇಳಿ ನಮ್ಮ ಫಾರ್ಮಸಿ ಕಾಲೇಜಿನ ಪ್ರಿನ್ಸಿಪಾಲ್ರವರು ತಗೊಳ್ತಾ ಇದ್ದಾರೆ ಈ ವರ್ಷ. ಅದಲ್ಲದೆ ನಾವು ಪ್ರತಿ ಒಂದು ಬ್ರಾಂಚ್ನಲ್ಲಿ 10 ರ್ಯಾಂಕ್ಗಳನ್ನ ಡಿಕ್ಲೇರ್ ಮಾಡ್ತೀವಿ. 10 ಜನ ಯಾಕೆ ಅಂದರೆ ಯಾವ್ಯಾವ
ಸೊ ಇದರಲ್ಲಿ ಒಂದು 1000 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿರ್ತಾರೆ ಬ್ರಾಂಚ್ನಲ್ಲಿ. ಅಂಥದಕ್ಕೆ ಒಂದು 10 ಇದನ್ನ ರ್ಯಾಂಕನ್ನು ಶೇರ್ ಮಾಡ್ತಿದ್ದೀವಿ. ಅದರಲ್ಲಿ ಮೊದಲನೇ ರ್ಯಾಂಕ್ ಮಾಡೋರಿರೋರು ಅವರುಗಳಿಗೆ ಫಸ್ಟ್ ನಾವು ಕರೆದು ರ್ಯಾಂಕ್ ಪ್ರದಾನ ಮಾಡ್ತೀವಿ. ಅದಾದಮೇಲೆ 2ನೇ ರ್ಯಾಂಕು ಮತ್ತು 3ನೇ ರ್ಯಾಂಕು ಉಳಿದ ವಿದ್ಯಾರ್ಥಿಗಳಿಗೆ ಕೂಡ ನಾವು ಸ್ಟೇಜ್ ಮೇಲೆ ಕರೆದು ಮಾಡ್ತೇವೆ. ಇದರ ಒಂದು ವಿಶೇಷ ಏನಂತಂದ್ರೆ ಈ ಘಟಿಕೋತ್ಸವ ನಮ್ಮ ಯೂನಿವರ್ಸಿಟಿನಲ್ಲಿ ಒಂದು ದೊಡ್ಡ ಹಬ್ಬ ಇದ್ದಾಗ. ಇಷ್ಟು ವರ್ಷ 4 ರಿಂದ 5 ವರ್ಷ ಕೆಲವರು ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಅವರ ಪೋಷಕರನ್ನು ಕೂಡ ಕರೆಸಿರ್ತೇವೆ. ಸೊ ಅವ್ರಿಗೆ ದೊಡ್ಡ ಸ್ಕ್ರೀನ್ನಲ್ಲಿ ಪ್ರೊಜೆಕ್ಟ್ ಮಾಡ್ತೇವೆ. ಅದು ಅತ್ಯುತ್ತಮ ಸಾಧನೆ ಮಾಡಿದವ್ರನ್ನ ಕರೆದು ಮಾತಾಡಿಸ್ತೀವಿ, ಸ್ಟೇಜ್ ಮೇಲೆ ಅವಾರ್ಡ್ ಕೂಡ ಕೊಡ್ತೀವಿ. ಇಷ್ಟಲ್ಲದೆ ಈಗ ಬರ್ತಿರ್ತಕ್ಕಂಥ ಮುಖ್ಯ ಅತಿಥಿಗಳಾದ ಶ್ರೀ ಡಾಕ್ಟರ್ ಎಸ್ ಸೋಮನಾಥ್, ತಮಗೆಲ್ಲ ಇಸ್ರೋ ಗೊತ್ತಿರ್ಬೋದು, ಇಸ್ರೋ ಚೇರ್ಮನ್ ಆಗಿದ್ದವರು. ಅವರ ಕಾಲದಲ್ಲಿ ಅನೇಕ ಉಡಾವಣೆಗಳಾದವು, ಎಲ್ಲ ಸಕ್ಸಸ್ಫುಲ್ ಉಡಾವಣೆಗಳೇ, ಯಾವುದು ಬೇಲೂರೇ ಆಗಿಲ್ಲ ಅವರಿದ್ದಾಗ. ಈಗಲೂ ಕೂಡ ಅಲ್ಲಿ ಸಲಾಮಲ್ಲಿದ್ದಾರೆ. ಅವರು ಬಂದು ಮಕ್ಕಳಿಗೆ ಅವರ ಸಕ್ಸಸ್ ಸ್ಟೋರಿ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತಾರೆ ಮತ್ತು ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾರೆ. ಅವರು ಸಾಮಾನ್ಯ ಒಂದು ಮಾತು ಎಲ್ಲ ಕಡೆ ಹೋದಾಗ ಏನು ಹೇಳ್ತಾರೆ ಅಂದರೆ, ನೀವೆಲ್ಲ IIT ಮತ್ತು IISc ನಲ್ಲಿ ಓದಿ ಬರಬೇಕಾಗಿಲ್ಲ ಸಕ್ಸಸ್ ಆಗೋದಕ್ಕೆ. ನಮ್ಮ ಇಸ್ರೋದಲ್ಲಿ ಇರ್ತಕ್ಕಂಥ ಅನೇಕ ವಿಜ್ಞಾನಿಗಳು ಎಲ್ಲರೂ ಒಂದು ಕಾಮನ್ ಕಾಲೇಜಲ್ಲಿ ಬಂದಂಥವ್ರು ಅಂತ ಹೇಳಿ. ಅದು ನಮ್ಗೆ ಯಾಕೆ ಅಪ್ಲೈ ಆಗುತ್ತೆ ಅಂದರೆ, ನಮ್ಮ ಮಹಾಸ್ವಾಮಿಗಳು ಈ ಒಂದು ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದಂತಹ ಈ ಒಂದು ವಿಶ್ವವಿದ್ಯಾನಿಲಯ ಸುಮಾರು 90% ಗ್ರಾಮೀಣ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಇಷ್ಟೆಲ್ಲ ಸಾಧನೆ ಮಾಡಿರೋದು, ಈಗ ಅವ್ರು ಮಾತಾಡ್ತಿರೋದು ಅಲ್ಲಿಗೆ ಅದು